ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುದಿನ ವಾಹಿನಿ. ಇವತ್ತು ನಾವು ಮೋಸ್ಟ್ ಟ್ರೆಂಡಿಂಗ್ ಆಗಿರುವಂತಹ ಮತ್ತು ಮೆಡಿಸಿನಲ್ ಪ್ರಾಪರ್ಟೀಸ್ ಜಾಸ್ತಿ ಇರುವಂತಹ ನುಗ್ಗೆ ಸೊಪ್ಪನ್ನು ಉಪಯೋಗಿಸಿಕೊಂಡು ಕೊಂಕಣಿ ಡಿಶನ್ನು ಪ್ರಿಪೇರ್ ಮಾಡ್ತಾ ಇದ್ದೇನೆ. ಮಶಿಂಗ ಪಲ್ಯ ಮುದ್ದು, ನುಗ್ಗೆ ಸೊಪ್ಪಿನ ಖಾರ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ದೋಸಾ ರೈಸ್ 1 ಕಪ್ ತೆಗೆದುಕೊಂಡಿದ್ದೇನೆ. ಮುಳುಗುವಷ್ಟು ನೀರನ್ನು ಹಾಕಿ 2 ಬಾರಿ ತೊಳೆದುಕೊಳ್ಳಿ. ನಂತರ ಸ್ವಲ್ಪ ನೀರನ್ನು ಹಾಕಿ 2 ಗಂಟೆಗಳ ಕಾಲ ನೆನೆಸಿಡಿ. 1 ಕಪ್ ನುಗ್ಗೆ ಸೊಪ್ಪನ್ನು ಬಿಡಿಸಿಟ್ಟಿದ್ದೇನೆ. ನುಗ್ಗೆ ಸೊಪ್ಪಿಗೆ ನೀರನ್ನು ಹಾಕಿ 2 ಬಾರಿ ಚೆನ್ನಾಗಿ ತೊಳೆದುಕೊಳ್ಳಿ. ಈ ಥರ ಎಲೆಯನ್ನು ಸ್ವಲ್ಪ ಹಿಂಡಿಕೊಂಡು ನೀರಿನಿಂದ ತೆಗೆದುಕೊಳ್ಳಿ. ನಂತರ ಒಂದು ಪ್ಲೇಟಿನಲ್ಲಿ ತೆಗೆದಿಡಿ. ನುಗ್ಗೆ ಸೊಪ್ಪನ್ನು ಚಾಪರ್ನಲ್ಲಿ ಹಾಕಿ ಸಣ್ಣಗೆ ಮಾಡಿಕೊಳ್ತಾ ಇದ್ದೇನೆ. ನೀವು ಚಾಕುವಿನಿಂದ ಕೂಡ ಇದನ್ನು ಮಾಡಿಕೊಳ್ಳಬಹುದು. ಇದನ್ನು ಒಂದು ಪ್ಲೇಟಿನಲ್ಲಿ ತೆಗೆದಿಡಿ. ಮಸಾಲೆಯನ್ನು ತಯಾರಿಸಲು ಮಿಕ್ಸಿ ಜಾರಿಗೆ 1 ಕಪ್ ತೆಂಗಿನಕಾಯಿಯ ತುರಿ, ಕೆಂಪು ಮೆಣಸು 4ರಿಂದ 5, ಹುಣಸೆಹಣ್ಣು 1/4 ಕಪ್ ಆಗುವಷ್ಟು ನೀರನ್ನು ಹಾಕಿಕೊಂಡು ಮಸಾಲೆಯನ್ನು ರುಬ್ಬಿಕೊಳ್ಳಿ. ಮಸಾಲೆಯು ಇಷ್ಟು ಗಟ್ಟಿಯಾಗಿರಬೇಕು. 1 ಚಮಚ ಜೀರಿಗೆ, ಸಣ್ಣ ತುಂಡು ಹೀಂಗು, 2 ಗಂಟೆಗಳ ಕಾಲ ನೆನೆಸಿದಂತಹ ಅಕ್ಕಿಯನ್ನು ಕೂಡ ಹಾಕಿಕೊಳ್ಳಿ. ಸ್ವಲ್ಪ ನೀರನ್ನು ಹಾಕಿಕೊಂಡು ಗಟ್ಟಿಯಾದ ಮಸಾಲೆಯನ್ನು ರುಬ್ಬಿಕೊಳ್ಳಿ. ಮಸಾಲೆಯು ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ರುಬ್ಬಿದಂತಹ ಮಸಾಲೆಯನ್ನು ಒಂದು ಬೌಲಿಗೆ ಹಾಕಿಕೊಳ್ಳಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ಳಿ. ನುಗ್ಗೆ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು 20 ನಿಮಿಷಗಳ ಕಾಲ ಹಬೆಯಲ್ಲಿ ಬೇಯಿಸಿಕೊಳ್ಳುವ. ನನ್ನ ಹತ್ತಿರ ಬಾಳೆ ಎಲೆ ಇದೆ. ನಾನು ಬಾಳೆ ಎಲೆಯಲ್ಲಿ ಸ್ಟೀಮ್ ಮಾಡಿಕೊಳ್ಳುತ್ತೇನೆ. ಮೊದಲಿಗೆ ಬಾಳೆ ಎಲೆಯನ್ನು ಚೆನ್ನಾಗಿ ತೊಳೆದುಕೊಳ್ಳಿ. ನಂತರ ನೀರೆಲ್ಲ ಹೋಗುವಂತೆ ಬಟ್ಟೆಯಿಂದ ಒರೆಸಿಕೊಳ್ಳಿ. ನಂತರ ಈ ರೀತಿಯಲ್ಲಿ ಚೆನ್ನಾಗಿ ಸಣ್ಣಗೆ ಕತ್ತರಿಸಿ ರೆಡಿ ಮಾಡಿ ಇಟ್ಟುಕೊಳ್ಳಿ. ಸಣ್ಣಗೆ ಕತ್ತರಿಸಿದಂತಹ ಬಾಳೆ ಎಲೆಯಲ್ಲಿ ಮೊದಲೇ ತಯಾರಿಸಿಟ್ಟಂತಹ ಹಿಟ್ಟನ್ನು ಹಾಕಿಕೊಂಡು ಈ ರೀತಿಯಲ್ಲಿ ಮಡಚಿಕೊಳ್ಳಿ. ಎಲ್ಲವನ್ನೂ ಇದೇ ರೀತಿಯಲ್ಲಿ ರೆಡಿ ಮಾಡಿ ಇಟ್ಟುಕೊಳ್ಳಿ. ನಿಮ್ಮ ಹತ್ತಿರ ಬಾಳೆ ಎಲೆ ಇಲ್ಲದಿದ್ದರೆ ನೀವು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿಯಂತೆ ಹಬೆಯಲ್ಲಿ 20 ನಿಮಿಷಗಳ ಕಾಲ ಬೇಯಿಸಿಕೊಳ್ಳಬಹುದು. ನಾನು ಮೊದಲೇ ಇಡ್ಲಿ ಪಾತ್ರೆಗೆ ನೀರನ್ನು ಹಾಕಿ ಬಾಯ್ಲ್ ಮಾಡಲು ಇಟ್ಟಿದ್ದೆ. ನೀರು ಚೆನ್ನಾಗಿ ಬಾಯ್ಲ್ ಆಗಿದೆ. ಇದರ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಹಿಟ್ಟು ಹಾಕಿ ರೆಡಿ ಮಾಡಿದಂತಹ ಬಾಳೆ ಎಲೆಯನ್ನು ಒಂದೊಂದಾಗಿ ಈ ರೀತಿಯಲ್ಲಿ ಇಡಿ. ಮುಚ್ಚಳವನ್ನು ಮುಚ್ಚಿ 20 ನಿಮಿಷಗಳ ಕಾಲ ಬೇಯಿಸಿಕೊಳ್ಳಿ. ಇದೀಗ 20 ನಿಮಿಷಗಳ ಕಾಲ ಬೆಂದಿದೆ. ಹೇಗೆ ಆಗಿದೆ ಎಂದು ನೋಡುವ. ಮಶಿಂಗ ಪಲ್ಯ ಮುದ್ದು ಇಸ್ ರೆಡಿ ಟು ಸರ್ವ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ.